ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಅರಿಶಿಣದ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಅರಿಶಿಣ ಅಂದರೆ ಹಸಿ ಅರಿಶಿಣ ಸಿಗುತ್ತೆ ಈಗ ಮಾರ್ಕೆಟಲ್ಲಿ. ಆ ಹಸಿ ಅರಿಶಿಣದಿಂದ ನಾವು ಉಪ್ಪಿನಕಾಯಿನ ಹೇಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೀವಿ. ಅರಿಶಿಣ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ಔಷಧೀಯ ಗುಣಗಳಿದೆ ಈ ಅರಿಶಿಣದಲ್ಲಿ. ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದು ಹಸಿ ಅರಿಶಿಣ. ಈ ಹಸಿ ಶುಂಠಿ ಹೆಂಗಿರುತ್ತಲ್ಲ ಹಾಗೆ ಇರುತ್ತೆ, ಇದು ನೋಡೋಕೆ ಸೇಮ್ ನೋಡಿರಿ ಈ ರೀತಿ ಇರುತ್ತೆ. ಇದನ್ನು ಸಿಪ್ಪಿ ಎಲ್ಲ ತೆಕ್ಕೊಂಡಿವಿ ನಾವು, ಮಾರ್ಕೆಟ್ ಒಳಗೆ ಸಿಗುತ್ತೆ ನಿಮಗೆ. 2 ನಿಂಬೆಹಣ್ಣು ತೊಗೊಂಡೀವಿ, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಮೆಣಸು ಕಾಳು, ಬಡೆ ಸೊಪ್ಪು, ಅಚ್ಕಾರದ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ, ಮತ್ತು ಕರಿ ಸಾಸಿವೆ, ಮತ್ತು ಇದು ಸಾಸಿವೆ ಬೇಳೆ, ಸಾಸಿವೆನೂ ಒಡೆದಿದ್ದು ಸಾಸಿವೆ ಬೇಳೆ ಇದು, ಮತ್ತು ಕರಿದು ಸಾಸಿವೆನೇ ತೊಗೊಂಡಿವಿ, ಸ್ವಲ್ಪ ಹಿಂಗು. ಈಗ ಮೊದಲಿಗೆ ಇದನ್ನು ಅರಿಶಿಣ ಬೇರೆ ಏನಿರ್ತಲ್ಲ ಅದನ್ನು ಸಣ್ಣಗೆ ತುರ್ಕೋಬೇಕು ಈ ರೀತಿ. ಆಮೇಲೆ ನಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿವಿ. ಇದನ್ನು ನಿಂಬೆಹಣ್ಣು ಸಿಪ್ಪೆನೂ ವೇಸ್ಟ್ ಮಾಡೋಕತ್ತಿಲ್ಲ, ಅದನ್ನು ಈ ಉಪ್ಪಿನಕಾಯಿಗೆ ಹಾಕಾಕತ್ತೀವಿ, ಅದು ಟೇಸ್ಟ್ ಆಕೈತಿ. ಮೊದಲಿಗೆ ಈ ಮೆಂತ್ಯ ಕಾಳು ಮತ್ತು ಮೆಣಸು ಕಾಳನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅರಿಶಿಣ ಭಾಳ ಒಳ್ಳೆಯದು ಕೊಲೆಸ್ಟ್ರಾಲಿಗೆ, ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋಕ್ಕೆ, ಮತ್ತು ಆ್ಯಸಿಡಿಟಿಗೆ, ಇದಕ್ಕೆಲ್ಲ ಅರಿಶಿಣ ಭಾಳ ಒಳ್ಳೆಯದು. ಸಾಸಿವೆ ಮತ್ತು ಬಡೆ ಸೊಪ್ಪನ್ನು ಮತ್ತು ಈ ಸಾಸಿವೆ ಬೇಳೆನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಮೆಂತ್ಯ ಮೆಣಸು ಕಾಳು ಡ್ರೈ ರೋಸ್ಟ್ ಆದಮೇಲೆ ತೆಗೆದಿಟ್ಕೋಬೇಕು, ಸಪ್ರೇಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಎಲ್ಲ ರೋಸ್ಟ್ ಆಗಲಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇದರದ್ದು ಉಪ್ಪಿನಕಾಯಿ ಮಾಡ್ಕೊಳ್ಳೋಕ್ಕಿಂತ ಇದು ಮಾಡ್ಕೊಂಡು ತಿಂದರೆ ಹೆಲ್ದಿನೂ ಇರ್ತೈತಿ ಮತ್ತು ಬಾಯಿಗೆ ಟೇಸ್ಟು ಕೊಡ್ತೈತಿ. ಉಪ್ಪಿನಕಾಯಿ ಬೇಕಪ್ಪ ಅಂದಾಗ ಸ್ವಲ್ಪ ಎಣ್ಣೆ ಹಾಕಿ ಈ ಅರಿಶಿಣ ಏನು ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಬಾಣಲಿಗೆ ಹಾಕಿ ಫ್ರೈ ಮಾಡಬೇಕು. ಈ ರೀತಿಯೂ ಹೆಚ್ಕೋಬೋದು, ಇಲ್ಲ ನೀವು ಈ ಮಾವಿನಕಾಯಿ ಎಲ್ಲ ಹಿಂಗೆ ಸ್ಲೈಸ್ ಮಾಡಿ ಹಾಕ್ಕೊತೀವಲ್ಲ ಆ ರೀತಿಯೂ ಮಾಡ್ಕೋಬೋದು. ಬಟ್ ಈ ರೀತಿ ಮಾಡಿಕೊಂಡ್ರೆ ತಿನ್ನೋಕೆ ಚಲೋ ಅನಿಸ್ತೈತಿ, ಆರೋಗ್ಯಕ್ಕೂ ಒಳ್ಳೆಯದು. ಅರಿಶಿಣ ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದು ಇದನ್ನು, ಉಪ್ಪಿನಕಾಯಿನ. ಟೇಸ್ಟ್ ಚಲೋ ಇರ್ತೈತಿ, ಆಮೇಲೆ ಹೆಲ್ತ್ಗೂ ಒಳ್ಳೆಯದು. ಆಮೇಲೆ ಈ ನಿಂಬೆಹಣ್ಣು ಸಿಪ್ಪಿ ರಸ ಏನು ತೊಗೊಂಡಿದ್ವಲ್ಲ ಆ ಸಿಪ್ಪಿನೂ ಇದ್ರೊಳಗೆ ಹಾಕಿ ಫ್ರೈ ಮಾಡಬೇಕು. ಮೆಣಸು ಮತ್ತು ಮೆಂತ್ಯ ಕಾಳು ಹುರ್ಕೊಂಡಿದ್ವಲ್ಲ ಅದನ್ನು ಪುಡಿ ಮಾಡಿಲ್ಲ, ಅದನ್ನು ಡೈರೆಕ್ಟ್ ಹಂಗೆ ಸೇರ್ಸಾಕತ್ತೀವಿ. ಆಮೇಲೆ ಅಚ್ಕಾರದ ಪುಡಿ, ಮತ್ತು ಇದನ್ನೇನು ಪುಡಿ ಮಾಡ್ಕೊಂಡಿದ್ವಲ್ಲ, ಪುಡಿ ಅಂದರೆ ತರ್ತರಿಯಾಗಿ ಮಾಡ್ಕೊಂಡಿದ್ವಿ, ಅದನ್ನು ಏನು ಸಣ್ಣಗೆ ಪೌಡ್ರ್ ಮಾಡೋದು ಬೇಡ, ತರ್ತರಿಯಾಗಿ ಮಾಡ್ಕೊಂಡಿದ್ದು ಪೌಡರ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಾಡಿ ಇಟ್ಕೊಂಬಿಟ್ರೆ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮಾಡಿ ನೀವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಇದನ್ನು ನಾರ್ಮಲ್ ಉಪ್ಪಿನಕಾಯಿ ಹೆಂಗೆ ಮಾಡ್ಕೊತೀವಲ್ಲ ಹಂಗೆ ಮಾಡಿಕೊಂಡು ಎಷ್ಟು ದಿನ ಬೇಕಾದ್ರೂ ತಿನ್ಬೋದು. ಈ ನಿಂಬೆಹಣ್ಣಿನ ರಸನೂ ಹಾಕೋಬೇಕು, ಅದಕ್ಕೆ ನಿಂಬೆಹಣ್ಣು ರಸನೂ ಹಾಕಿವಿ, ಸಿಪ್ಪಿ ವೇಸ್ಟ್ ಮಾಡಲಾರ್ದ ಅದನ್ನು ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಆಗೋ ತನಕ ಚೆಂದ ಮಿಕ್ಸ್ ಮಾಡಿ ಒಂದು ಬಾಟಲ್ ಒಳಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ನೀವು ಇದನ್ನು ತಿನ್ಬೋದು. ಉಪ್ಪಿನಕಾಯಿನ ಇಟ್ಕೊಂಡು ಟೇಸ್ಟ್ ಹೆಂಗಿರುತ್ತಪ್ಪ ಅರಿಶಿಣದ್ದು ಅನ್ಕೋಬೇಡ್ರಿ, ಟೇಸ್ಟ್ ಭಾಳ ಚಲೋ ಬರ್ತೈತಿ ಉಪ್ಪಿನಕಾಯಿ. ಎಲ್ಲರೂ ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೆಲ್ಲ ಗೊತ್ತಿರೋ ಹಂಗೆ ಅರಿಶಿಣದೊಳಗೆ ಭಾಳ ಔಷಧೀಯ ಗುಣಗಳದಾವು, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತೈತಿ ಇದು. ಆಮೇಲೆ ಕ್ಯಾನ್ಸರಿಗೂ ಭಾಳ ಒಳ್ಳೆಯದು ಅರಿಶಿಣ. ಅದಕ್ಕೆಲ್ಲರೂ ಒಂದು ಸಲ ಇದನ್ನು ಈ ಉಪ್ಪಿನಕಾಯಿನ ಟ್ರೈ ಮಾಡಿರಿ, ಹೆಂಗಿತ್ತಂತ ನಮಗೆ ಟೇಸ್ಟ್ ಕಮೆಂಟ್ ಮಾಡಿರಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಮುಂದಿನ ಹೊಸ ಸವಿ ರುಚಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.